नमस्कार, डेली व्यू मराठी बुलेटिनमध्ये आपल्या सर्वांचे स्वागत. ಈಗ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನಿಗೆ ಎಡಕಲ್ ಜಲಾಶಯದ ಪರಿಹಾರಧನವನ್ನು ವಿತರಿಸಿರುವುದಿಲ್ಲ. ಅದಕ್ಕಾಗಿ ಸುಮಾರು ಒಂದು 8 ವರ್ಷ ಆದ ನಾವು ಸತತವಾಗಿ ಪ್ರಯತ್ನ ಆದರೂ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಅದಕ್ಕಾಗಿ ನಾವು 2019 ಒಂದು ಹೈಕೋರ್ಟ್ ಆದೇಶ ಮಾಡಿಸಿದೆವು ರೈತರ ಪರವಾಗಿ. 2019 ಹೈಕೋರ್ಟ್ ಆದೇಶ ಎಷ್ಟು ತಾರೀಕು ಅಂದ್ರೆ ದಿನಾಂಕ 30 ಸೆಪ್ಟೆಂಬರ್ 2021 ಒಂದು ರೈತರ ಪರವಾಗಿ ಹೈಕೋರ್ಟ್ದಾಗ ಆದೇಶ ಆಗೈತ್ರಿ. ಈ ಅರ್ಜಿ ಕ್ರಮ ಕೈಗೊಂಡು ಬೇಗ 4 ತಿಂಗಳದಾಗ ಇತ್ಯರ್ಥಪಡಿಸ್ಬೇಕಂತ. ಆದ್ರೆ ಆ ಅರ್ಜಿ ಆದೇಶ ಆದ 2-3 ವರ್ಷ ಏನೂ ಕ್ರಮ ಕೈಗೊಳ್ಳಲಿಲ್ಲ. ಅದು ತದನಂತರ ನಾವೇನು ಮಾಡಿದ್ವು 10-4-2023 ಕಂಟೆಂಪ್ಟ್ ಆಗಿದ್ವು. ಕಂಟೆಂಪ್ಟ್ ಆಗಿದಾಗ ಏನು ಮಾಡಿರಿ ಅಂದ್ರೆ ಆರ್ಡರ್ ರಿಮಾಡಿಫಿಕೇಶನ್ ಮಾಡ್ಕೊಂಬರತ್ತ ಆದೇಶ ಆಯ್ತು. ಅದ್ರ ಹೊಳ್ಳಿ ಮತ್ತು ನಾವು 6-10-2023 ಮತ್ತೆ ಆರ್ಡರ್ ಮಾಡ್ಕೊಂಬಂದು 4 ತಿಂಗಳೊಳಗೆ ಕ್ರಮ ಕೈಗೊಳ್ಬೇಕಂತೇಳಿ. ಅದು ನಿನ್ನ ಫೆಬ್ರವರಿ 6 ಅಂದ್ರೆ ಅದು ಟೈಮ್ ಮುಗಿತು. 3 ಸರ್ತಿ ಹೈಕೋರ್ಟ್ ಆರ್ಡರ್ ಮಾಡಿಸ್ಕೊಂಬಂದವ್ರು. ಮುಂದೆ SL ಅವರು 2019 ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಜಮೀನಿಗೆ ಯಾವುದೇ ಪರಿಹಾರಧನ ವಿತರಿಸಿಲ್ಲ ಮತ್ತು ಈ ಜಮೀನು ಬಿಟ್ಟು ಬೇರೆ ಯಾವ ಜಮೀನಿಲ್ಲ. ಎಷ್ಟನೇ ತಾರೀಕು ಅಂದ್ರೆ 27-3-2019 SL ಅವ್ರು ರಿಪೋರ್ಟ್ ಕೊಟ್ಟಾರೆ. ಅದಕ್ಕೂ ಅವ್ರು ಏನಿಲ್ಲ. ನಂತರ ಮತ್ತೆ SL ಅವ್ರು ಏನು ಮಾಡಿರಿ, ಅವ್ರೊಂದು ಲೆಟ್ರ್ ಬರೆಯಾದ್ಲೇ ಮತ್ತೊಂದು ಲೆಟ್ರ್ ಬರೋರು ಯಾವಾಗ 23-9 ಅದಕ್ಕೂ ಏನು ಕ್ರಮ ಕೈಗೊಂಡಿಲ್ಲ. ಇಷ್ಟು ಆದ ನಂತರ ನಾವು ಡಿಸೆಂಬರ್ 21, 2023 ಒಂದು DCIPC ಮತ್ತು CIPC ಬಂದರೆ ಬೃಹತ್ ಪ್ರತಿಭಟನೆ ಮಾಡಿದ್ವು. ಸಾವಿರಾರು ಸಂಖ್ಯೆಯಲ್ಲಿ ಬಂದ ರೈತರು ಅಲ್ಲಿ ಎಲ್ಲ DC ಅವರು CE ಎಲ್ಲರೂ ಇದ್ರು. ಆಗ ಏನು ಹೇಳಿದ್ರಂದ್ರೆ ಒಂದು ಜನವರಿ ಮೊದಲನೇ ವಾರದಾಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಾಗ ಒಂದು ಸಭೆ ಮಾಡಿ ನಿಂಬದ ನಾವು ಇತ್ಯರ್ಥಪಡಿಸ್ತೇವೆ. ಜನವರಿ 22 ಒಂದು ಜಿಲ್ಲಾ ಉಸ್ತುವಾರಿ DC ಅವರು ಎಲ್ಲ ಜಿಲ್ಲಾದಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದರು. ಅಲ್ಲಿ ನೀರಾವರಿ ಇಲಾಖೆಯವರು SL ಅವರು ಏನು ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿರು ಅವರು ಯಾವ ಒಂದು ಇದಾಗಲ್ಲ. DC ಅವರು ರೈತರ ಪರವಾಗಿ DC ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಡಾಕ್ಯುಮೆಂಟ್ ನೋಡ್ರು. ರೈತರ ಪರವಾಗಿ ಅವರ ನೀವು ಡಿಸೆಂಬರ್ 28 ಬೇಕಾದ್ರೆ ದಾಖಲೆ ಕೊಡ್ರು ಅಂದ ಇಲ್ಲ ಪ್ರಸ್ತಾವನೆ ಸಲ್ಲಿಸ್ರ ಅಂತ ಹೇಳಿದ್ರು ಅವರು. ಡಿಸೆಂಬರ್ ಅಥವಾ ಜನವರಿ? ಫೆಬ್ರವರಿ 28 ಮತ್ತು ಫೆಬ್ರವರಿ 28, 2024 DC ಅವರು ರೈತರ ಪರವಾಗಿ ಹೇಳಿದ್ರು. ಯಾಕಂದ್ರೆ ಡಾಕ್ಯುಮೆಂಟ್ ನೋಡಿ ಅದು ಏನು ಮಾಡಿರೋರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಮೋಸ ಮಾಡೋ ಸಂಬಂಧ ಫೆಬ್ರವರಿ 28 ಟೈಮ್ ಐತಂದ ಫೆಬ್ರವರಿ 6 ಸುಮ್ಮನೆ ನೋಟಿಸ್ ಬಿಟ್ರು. ಏನಂದ್ರೆ ಆ ನೋಟಿಸ್ ಐತಿ ನೋಟಿಸ್ ನೀವು ಈ ಹಿಂದೆ ನೀವು ಸ್ವಾಧೀನ ಪಡಿಸ್ಕೊಂಡು ಒಂದು ನೋಟಿಸ್ ಬಿಟ್ರಿ. ಅವ್ರು ನೋಟಿಸ್ ಬಿಡತ್ತ ಅದಕ್ಕೆ ಏನು ಡಾಕ್ಯುಮೆಂಟ್ ಹಚ್ಚಿರಂದ್ರೆ ಈ ಟೈಪ್ ಅನ್ಲೀಗಲಿ ಡಾಕ್ಯುಮೆಂಟ್ ಇವು ನೋಡ್ರಿ. ಏನೋ ಕಟೆಸ್ಟೆಡ್ ಇಲ್ಲ ಏನಿಲ್ಲ, ಫೇಕ್ ಡಾಕ್ಯುಮೆಂಟ್. ಈಗಾಗಲೇ ನೀವು ಅದಾದ ನಂತರ ನೀರಾವರಿ ಇಲಾಖೆಗೆ ತಾವು ಬರ್ತೀರಿ, ಎಲ್ಲರೂ ಬಂದು ಅಧಿಕಾರಿಗಳನ್ನು ಜಾಬ್ ಕೇಳ್ತೀರಿ. ಅವಾಗ ಒಂದು ತಮಗೊಂದು ಆಶ್ವಾಸನೆ ನೀಡಿದರು, ನಾವು ಇದನ್ನು ಒಂದು 3-4 ದಿವಸನಾಗ ಇದನ್ನು ಬಗೆಹರಿಸ್ತೀವಿ ಅಂತ. ಅದಾದ ನಂತರ ಏನಾಯ್ತು? ಅದು ಏನಾಯ್ತಂದ್ರೆ ನಾವು ಫೆಬ್ರವರಿ 26 ಇದು 6ನೇ ತಾರೀಕು ಅವ್ರು ನೋಟಿಸ್ ಕೊಡತ್ಲಿ. ಆ ದಿವಸ 100 ಸಂಖ್ಯೆಯಲ್ಲಿ ರೈತರು ಬಂದ ಅಲ್ಲಿ ರಾತ್ರಿ 5 ಗಂಟೆ ತನಕ ಕೂತರು ನಾವು. ಆ ದಿವಸ ನೀವು TV ಅವರು ಇದ್ರಿ. ಫೆಬ್ರವರಿ 28 ಒಳಗಾಗಿ ಮೇಲಾಧಿಕಾರಿಗಳ ಅನುಮತಿ ಪಡೆದು ಪ್ರಸ್ತಾವನೆ ಸಲ್ಲಿಸ್ತೇಳಿ ಲೆಟರ್ ಕೊಟ್ಟರು ನಮಗೆ. ಫೆಬ್ರವರಿ 28 ಒಳಗೆ ಪ್ರಸ್ತಾವನೆ ಸಲ್ಲಿಸ್ತೇವೆ ಲೆಟರ್ ಕೊಟ್ಟರು. ಆದ್ರೆ ಇಲ್ಲಿವರೆಗೆ ಅವ್ರು ಏನು ಮಾಡಲ್ಲ. ಕೇಳತ್ತೆ ಏನಂತಾರೆ CE ಅವ್ರು ಏನಂತಾರು, ಕೆಳಗಿನ ಅವ್ರು ಮಾಡ್ರಿ ಆ ಪ್ರಕಾರ ನಾವು ಮಾಡಿ ಕಳಿಸ್ತಾರಂತಾರೆ. ಸರಿ, ಈಗ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಂ, ಮುಂದೆ ರೈತರು ಯಾವ ರೀತಿ ನೀವು ಏನು ಮಾಡ್ತಾ ಇದ್ದೀರಿ? ನಾವು ಏನು ಮಾಡ್ಬೇಕು ಮಾಡಿದ್ವಿ ಅಂದ್ರೆ ನಾಳೆ 11 ತಾರೀಕು ಸೋಮವಾರ 11-3-2024 ನಮ್ಮ ದನ ಕರುಗಳ ಸಕಟ್ಟನ ಹೆಣ್ಣುಮಕ್ಕಳು ಶಾಲೆ ಹುಡುಗರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದ CIPC ಮುಂದೆ ನಿರಂತರ ಧರಣಿ ಮಾಡೋದು. ಯಾವುದು ನೀರಾವರಿ ಇಲಾಖೆ ನಿರಂತರ ಧರಣಿ ಮಾಡಿ ಎಲ್ಲರೂ ತೊಗೊಂಡ್ಬಂದು ಮುತ್ತಿಗೆ ಹಾಕಿ ಧರಣಿ ಮಾಡೋದು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ನಿಮ್ಗೆ? 1 ವರ್ಷ ಆಗಿಲ್ಲ ಪ್ರಸ್ತಾವನೆ ಎಲ್ಲಿವರೆಗೆ ಕೊಡ್ತಾರಲ್ಲ. 1 ದಿವಸ ಕೊಡ್ಲಿ, 2 ದಿವಸ ಕೊಡ್ಲಿ, 3 ತಿಂಗಳು ಕೊಡ್ಲಿ, 6 ತಿಂಗಳು ಕೊಡ್ಲಿ, ಪ್ರಸ್ತಾವನೆ ಕೊಡುವವರೆಗೆ ನಿರಂತರ ಧರಣಿ. ಪ್ರಸ್ತಾವನೆ ಕೊಡುವವರೆಗೆ? ಹಾಂ. ಸರಿ, ಯಾವುದೇ ಆಶ್ವಾಸನೆಗೆ ನೀವು ಪ್ರಸ್ತಾವನೆ ನಮಗೆ ಇವರು ಪರ್ಮಿಷನ್ ನಮ್ಗೆ ಫೋನ್ ಹತ್ತಾರ ಅವ್ರು
ನಿಮ್ಗೆ ಪರ್ಮಿಷನ್ಗೆ ಲೆಟರ್ ಹಾಕ್ತಾವು ಬರೀ ಅಂತ ಹೇಳ್ರಿ. ನಮ್ಮ ಪರ್ಮಿಷನ್ ಲೆಟರ್ ಬೇಡ, ಹ್ಞೂ ನಮ್ಮ ಪ್ರಸ್ತಾವನೆ ಬೇಕು. ನಮ್ಗೆ ಪ್ರಸ್ತಾವನೆ ಬೇಕು. ಪ್ರಸ್ತಾವನೆ ಬೇಕು. ಈಗಾಗಲೇ ನಾವು ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೆ. ಈಗ ನೀವು ಸೋಮವಾರ ದಿನ ಮುತ್ತಿಗೆ ಹಾಕ್ತಾ ಇದ್ದೀರಿ. ಹಾಕೋರು ಎಷ್ಟು? ಹಾಂ, ಮತ್ತು ನಾವು ಸರ್ಕಾರ ವಿರುದ್ಧ ಅಲ್ರಿ. ನಮಗೆಲ್ಲ MLA, ಡಿಸ್ಟ್ರಿಕ್ಟ್ ಮಿನಿಸ್ಟರು, CM ಹಿಡ್ಕೊಂಡು ಎಲ್ಲ ಲೆಟರ್ ಕೊಟ್ಟು ಎಲ್ಲರೂ ಮಾಡಂದಾರ. ಈ ಅಧಿಕಾರಿಗಳ ವಿರುದ್ಧ ನಾವು ಮಾಡೋರು. ನೀವು ಅಧಿಕಾರಿಗಳ ವಿರುದ್ಧನ? ಹಾಂ, ಸರ್ಕಾರ ವಿರುದ್ಧ ಅಲ್ಲ, ಸರ್ಕಾರದವ್ರು ಮಾಡ್ರತ್ ಹೇಳ್ಯಾರ. ಇವ್ರ ಅಧಿಕಾರಿಗಳು ಮಾಡಂಗಿಲ್ಲ. ಈ ಅಧಿಕಾರಿಗಳು ಯಾಕ್ರಿ ರೈತರಿಗೇನ ಮೊಬ್ಬತ್ತಿದಾರೋ ಹೆಂಗೆ? ಅವ್ರಿ ತಾಳೂರು ಅದು ರೀ, ಬಾಗಲಕೋಟ, ಧಾರವಾಡ, ಅಲ್ಲಿ ಇಲ್ಲಿ ರೋಡ್ ಇದು ಅವ್ರ ಕಾಂಟ್ಯಾಕ್ಟ್ ಇರ್ತಾರಲ್ಲ, ಅದು ಕಮಿಷನ್ ಸಿಗ್ತೈತಿ, ಅಲ್ಲಿ ಹೋಗ್ತಾರ್ರಿ. ಇಲ್ಲಿ ಸಾವಿರಾರು ರೈತರು ಸತ್ರು ಬರೋದಿಲ್ಲ ಅವ್ರು, ಬರಂಗಿಲ್ಲ. ಅವ್ರು ಕಮ್ಮಿ ಇದು ಪರ್ಸೆಂಟೇಜ್ ಕೇಳತ್ತಾರ್ರಿ. ನಾಳೆ ಹೇಳ್ತಾನೆ ಸಾವಿರಾರು ಮಂದಿ ಕೂತಿರ್ತಾರಲ್ಲ, ಲಂಚ ಕೇಳ್ತಾರೆ ಎಲ್ಲರೂ. ನಮ್ಮ ಸಾವಿರ ಕಾರಣ 7 ಜನ ರೀ. ಒಂದು MD ರೀ, ರಾಜೇಶ್ ಎಮ್ಮಿನಬಾವಿ. ಎರಡನೇದ್ದು ಔದ್ರಾಮ್ CAO. ಮೂರನೇದ್ದು BR ರಾಠೋಡ್ ರೀ. ನಾಲ್ಕನೇದ್ದು ತಾಳೂರು. ಐದನೇದ್ದು ಮಾಡಿವಲೆ. ಆರನೇದ್ದು SR ಕಾಮತ್ ರೀ. ಏಳನೇದ್ದು SLO ರೇಷ್ಮಾ ತಳಿಕೋಟಿ. ನಮ್ಮ ಯಾರ ಪ್ರಾಣ ಹಾನಿ ಆದ ರೈತರು ಅಕಸ್ಮಾತ್ತಾಗಿ ಅವ್ರು ಭಾಳ ರೋಚಿಗೆದ್ದಾರ್ರಿ. ಔಷಧ ತಗೊಂಡು ಪ್ರಾಣ ಹಾನಿ ಆರ ಅವರ 7 ಜನ ಕಾರಣ. ಅಂದ್ರೆ ನೀವು ಸೋಮವಾರ ದಿನ ನೀವು ಮುತ್ತಿಗೆ ಹಾಕಿ ಇದನ್ನು ಅವ್ರ ಮೇಲೆ ಒತ್ತಡ ಹೇರೋರು. ಹೇರೋರ್ನಾರೆ ಮತ್ತು ತೊಡೆ ಮಂದಿ ರೈತರು ಔಷಧ ಬಾಟ್ಲಿ ತೊಗೊಂಡು ಬರೋರು. ನಾವು ಹೇಳ್ರಿ, ನಾವು ಬೇಡ ಅಂದ್ರೆ ಕೇಳೋದಿಲ್ಲ. ಓಕೆ, ಥ್ಯಾಂಕ್ ಯು. ಮೈಸೂರು ನಿಮ್ಮ ಬಾಳೇಶ್ ನಿಂಗಪ್ಪ ಮೂಡೂರು. ಥ್ಯಾಂಕ್ ಯು.